ನಮಸ್ಕಾರ ವೀಕ್ಷಕರೇ, ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರೋಹಿತ್ ಪವಾರ್. ಸಮಾಜದ ಒಬ್ಬ ಅತ್ಯಂತ ಹಿರಿಯ ನಮ್ಮ ಆರ್.ಕೆ. ಪಾಟೀಲ್ ಬಹಳಷ್ಟು ಮಾನಸಿಕವಾಗಿ ಬೆಳವಣಿಗೆಗೆ ನಾವು ಹೋದರೆ ನಮ್ಮ ಸರ್ಕಾರದಿಂದ ಮಾಡಿದಾಗ ಬಹಳ ಒಂದು ತೀವ್ರತೆ ಬಹಳ ವ್ಯವಸ್ಥಿತವಾಗಿ ಇವತ್ತು ಸುಮಾರು 10 ಲಕ್ಷ ಜನರಿಗೆ ಊಟದ ವ್ಯವಸ್ಥೆಯಾಗಿ ಯಾವುದೇ ತೊಂದರೆ ಮಾಡ್ಕೊಂಡಂತ ಲಾಭ ಆಕಸ್ಮಿಕವಾಗಿ ಇದಕ್ಕೂ ನೋವಾಗಿ ನಾನು ಅಷ್ಟೇ ಕಂಪ್ನಿಗಳನ್ನೇ ಫೇಸ್ಬುಕ್ನಲ್ಲಿ ನೋಡಿದಾಗ ಆಕೆ ಪಾರ್ಟಿ ಅವರ ಆತ್ಮಗಳು ನಾವು ಭಗವಂತನಲ್ಲಿ ಶಾಂತಿಯನ್ನ ಇವತ್ತು ಬಯಸಿ ಇವತ್ತೇ ನಾಳೆ 15 ತಾರೀಕಿಗೆ ನಾವೆಲ್ಲ ಏನೋ ಬೆಳವಣಿಗೆ ಹೋಗ್ಬೇಕಾಗಿ ಇದೇನಾಗಿದೆ ಅಂದ್ರೆ ಯಾವ ಸರ್ಕಾರಗಳು ಬಂದರೂ ಚುನಾವಣೆ ಬಂದಾಗ ಬಹಳ ದೊಡ್ಡ ಭಾಷಣ ಮಾಡೋದ್ರ ಈಗ ಅವರೆಲ್ಲ ಭಾಷಣ ಮಾಡಿ ಬಾರ್ಕೋಡ್ ಹಿಡಿದು ಅಲ್ಲಿಂದ ಪ್ರಾಣ ಕೊಡಬೇಕು. ನಮ್ಮ ರಾಷ್ಟ್ರೀಯ ಹಿಂದಿಗೆ ಬಹುಲು ಪರವಾಗಿಲ್ಲ ಆಂಧ್ರ ಹಿಂಗ ಭಾಷಣ ಎಲ್ಲ ಪೂರ್ತಿ ಉಳಿತಾಯ ಆದ್ರೆ ನಾವಂತೂ ಯಾರೇ ತೋರಿ ಸಮಾಜ ಗಟ್ಟಿಯಾಗಿ ನಮ್ಮ ಬೇಡಿಕೆ ಇದೆ. ಈ ಸಮಾಜಕ್ಕೂ ನಾಯಕರು ಮಾಡ್ತಾರೆ. ನಾಯಕ ಹಾಲಿ ಬಿಟ್ಟುಕೊಟ್ಟಾದ್ರೆ ಸಮಾಜ ಅದು ಶ್ರಮೆ ಮಾಡುತ್ತಿಲ್ಲ ಮತ್ತು ಅವನ ಸಲುವಾಗಿ ನಿಲ್ಲುತ್ತದೆ. ಇವತ್ತು ನಮ್ಮ ಸಂಗೀತರು ಹೇಳಲ್ಲ, ಇವತ್ತು ಒಳ್ಳೆ ಮಾತುಗಳನ್ನ ನಾನು ದುರ್ಬಲ ಹೇಳ. ಇವತ್ತು 3-4 ವರ್ಷದಿಂದ ಅದೇನು ಕಾರ್ಯಗಳು ಪ್ರಾರಂಭ ಮಾಡಬಹುದು, ಇನ್ನೂ ಅವ್ರು ಗಟ್ಟಿ ಹೋಗಿಲ್ಲ. ಈ ಮಾಡಿಸ್ಕೊಳ್ಳೋದ್ರೆ ಇಡೀ ಕರ್ನಾಟಕದಲ್ಲಿ ಮನೆ ಸುತ್ತಿ ಹಳ್ಳಿ ಸುತ್ತಿ ನಮ್ಮ ಸಮಾಜವನ್ನ ಒಂದು ಒಗ್ಗಟ್ಟುವಂತದ್ದು ಮತ್ತು ನಮ್ಮ ಸಮಾಜದಲ್ಲಿ ಸ್ವಾಭಿಮಾನದಿಂದ ಬದುಕುವಂತ ಒಂದು ಕೆಲಸ ಇವತ್ತು ಯಾರಾದ್ರೂ ಮಾಡಿದ್ರೆ ನಮ್ಮ ಪ್ರಥಮ ಜಗತ್ತು ಕೂಡಲದ ನಮ್ಮ ಸ್ವಾಮಿಗಳಿಂದ ನಾವು ಬಹಳ ಶುರು ಮಾಡಿ ಹೋಗ್ತಾರೆ. ಶುದ್ಧಿ ಸ್ವಾಮಿಗಳು ಬಾಯಾಗಿದೆ ಚಲೋ ದಾರ್ಕೊಂಡ್ರೆ ಮಾಡಿ ಈ ಸಮಾಜ ನಮ್ಮ ಹಿಂದೆ ನಾನು ಏನು ಹೋಗ್ಬಾರ್ದು ವಿದೇಶದಾಗ ಆದರೆ ಕುಲಸರ ಸ್ವಾಮಿಗಳು ಯಾವುದನ್ನು ಆಕರ್ಷಣೆ ಪಡದೆ ಅವರು ಪಾದಯಾತ್ರೆ ಮಾಡಿದ್ರೆ ಸರ್ಕಾರ ಅವರಿಗೆ ಸರ್ಕಾರ ಮಹಾನ್ ನಿರ್ಣಯ ಅಲ್ಲ. ಮಾಡಕ್ಕೆ ಸುಮ್ಮನೆ ಯಾಕೆ ಆಲೋಚಿಸ್ಕೊಳ್ತೀರಿ, ಯಾಕೆ ಹೈರಾಣ ಆಗ್ತೀವಿ, ಇಲ್ಲಿಗೆ ಮುಗಿಸಿಕೊಳ್ಬೇಕಾದ್ರೆ. ಆದರೆ ಅದನ್ನ ಯಾವುದನ್ನು ವಿಕರಿಸಿ ನಮ್ಮ ಸಮಾಜ ಸಲುವಾಗಿ ರಾತ್ರಿ ಇವತ್ತೇನು ಪೂಜಾ ಸಾಮುಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ. ಈ ಸಮಾಜ ಇನ್ನೂ ಮಾಡಬಾರ್ದು. ನಾವು ಏನೇ ಕರೆ ಕೊಟ್ಟರು ಸರ್ಕಾರ ಬಹಳ ದಂಡಿ ಆಗ್ತದೆ. ಪೊಲೀಸರು ಬಿಡ್ತಾರೆ, ಕೇಸ್ ಹಾಕ್ತಾರೆ. ಈಗ ನಾನು ದಿನಾವು ಕೇಸ್ ಹಾಕ್ತಾರೆ. ಸುಮ್ಮನೆ ಸರಳ ಭಾಷಣ ಮಾಡ್ಕೊಂಡು ಕೇಸ್ ಇರ್ತದೆ. ನಾನು ಬಿಜಾಪುರ ಏನೋ ಮಾಡಿದೆ ಅದೊಂದು ಕೇಸ್ ನಾನು ಭಯ ಇದೆ. ಯಾರಿಗೆ ಕೇಸ್ ಹೇಳ್ತಾರೆ ಅವ್ರು ಭಯ ಭಾಳ ಇರುತ್ತೆ. ಯಾರು ಕೇಸೇ ಆಗ್ತದೆ ಅವ್ರಿಗೂ ಭಯ ಇಲ್ಲ. ನಿನ್ನೆ ಒಬ್ಬ ಕೇಸ್ ಅವನಿಗೆ ಅನಿಸ್ತದೆ ಏನೋ ಇವು ಯಾರೋ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ. ಈ ಸರ್ಕಾರ ಹೇಗೆ ಹೋರಾಟ ಮಾಡುವ ಅದೇ ಜನ ವಿಚಾರದಲ್ಲಿ ಜನ ನಾವೆಲ್ಲವೂ ಅದೇ ಅದಕ್ಕೆಲ್ಲ ನಮ್ಮ ಸಮಾಜ ಹೇಳ್ತೇನೆ. ನಾಯಿ ಹೋರಾಟ ಮಾಡ್ತೇನೆ ಪೊಲೀಸರು ನೀವು ಎಲ್ಲಿ ಹೋಗ್ತೀವಿ, ಬೇಡ ಮನೆ ಮಾಡ್ತೀವಿ, ಗಾಡಿ ಮಾಡಬೇಕು, ಬೇಡ ವಯಸ್ಸೈತಿ, ಅವ ಬಾಣಿ ಹಾಕೈತಿ ಎಲ್ಲ ಮಕ್ಕಳು ಹೋಗಬೇಕು.
ಈಗ ಮೊದಲ ರಕ್ತ ಕ್ರಾಂತಿ ಆಗ್ತೀವಿ, ಹೋರಾಟ ಮಾಡ್ತೀವಿ, ಪ್ರಾಣ ಕೊಡ್ತೀವಿ, ರಾಜಕೀಯ ಆಗುತ್ತೆ, ಭಾಷಣ ಮಾಡ್ತೀವಿ, ಹಿಂದೆ ಕಾರ್ಯಕ್ರಮ ನೋಡ್ತೀವಿ, ಅವರೆಲ್ಲ ಇದನ್ನ ಹ್ಯಾಂಗೆ ಮಾಡಿ ಈ ಹೋರಾಟ ಮುಗಿಬೇಕು ಅನ್ನೋದು ದೊಡ್ಡ ಷಡ್ಯಂತ್ರ ಕೆಲವು ಮಂದಿ ಮಾಡಬೇಕಂತ. ಆಗ ನಾವು ಸ್ವಚ್ಛ ಹೃದಯದಿಂದ ದೇವರ ಸಾಕ್ಷಿಯಾಗಿ ನಮ್ಮ ಸಮಾಜ ಅವನ ಕಾಲಕ್ಕೆ ಜಮೀನು ಮಾಡಿತ್ತು, ಅವನ ಕಾಲಕ್ಕೆ ನಾವು ದೊಡ್ಡ ಜಮೀನಿದ್ದು ಎಲ್ಲ ಸಣ್ಣದಾಗಿತ್ತು, ಮಕ್ಕಳು ದೊಡ್ಡದಾಗಿ 4 4 ಈಗ ನಮ್ಮ ಸಮಾಜಕ್ಕೂ ಮೀಸಲಾತಿ ಅವಶ್ಯಕತೆ ಇದೆ. ಯಾವಾಗಲೂ ಒಂದು ಸಮಾಜ ವಿಚಾರಿಸುತ್ತಲೇ ಯಾವಾಗಲೂ ಸಮಾಜ ಪೂರ್ತಿ ಕಾರಣವಿಲ್ಲ. ಆದರೆ ಯಾವಾಗ ಮೀಸಲಾತಿ ಯಾರೋ ಸಮುದಾಯ ಬೇಕಾಗ್ತಲ್ಲ ಅವಾಗ ಸಮಾನವಾದಂತ ಮೀಸಲಾತಿ ಸಿಗಬೇಕು ಅನ್ನೋದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರ. ಅದಕ್ಕೆ ಇವತ್ತು ನಾವು ಯಾಕೆ ಬೇಕಾಗ್ತದೆ ಹೇಳಿ, ನೀವು ಮನುಷ್ಯರೆಲ್ಲ ಶ್ರೀಮಂತರಿದ್ದೀರಿ, ಇವಾಗ ಕೈಗಾರಿಕೆ ಶ್ರೀಮಂತರಿದ್ದೀರಿ, ನೀವು ಕೈಗಾರಿಕೆ ಮಾಡಿರಿ, ಎಲ್ಲ ಸಮಾಜಕ್ಕೂ ಕೈಗಾರಿಕೆ ಮಾಡಿ, ಎಲ್ಲ ಸಮಾಜಕ್ಕೂ ಶ್ರೀಮಂತರ. ಯಾವ ಸಮಾಜ ಶ್ರೀಮಂತರಿಲ್ಲ ತೋರಿಸ್ರಿ, ಎಲ್ಲ ಸಮಾಜ ಅಲ್ಲೇ ಹೋಗ್ಬೋದು. 90% ಯಾವುದೇ ಹೋಗ್ರಿ, ದಾವಣಗೆರೆಗೆ ಹಾನಿ ಮಾಡಲ್ಲ, ಬಿಜಾಪುರ ನಮ್ಮ ನೀವು ಬೆಂಗಳೂರು BTS ಬಸ್ ಅವರು ಕರ್ನಾಟಕ ನೀವು ಪೊಲೀಸರು ಕೇಳಿ, ಪೊಲೀಸರು ಬೆಂಗಳೂರು ಇದೇ ಭಾಗವೇ ಇಡೀ ವಿಧಾನಸೌಧ ತಯಾರಾಗ್ತಾರೆ ಪೊಲೀಸರಂದ್ರೆ ಉತ್ತರ ಕರ್ನಾಟಕದವರು ನಾವು ಜನ ಸಮಾಜದಲ್ಲಿ ಮೀಸಲಾತಿ ಇವತ್ತು ಯಾವ ಸಮಾಜಕ್ಕೆ ಕುಳಿತುಕೊಳ್ಳಲ್ಪಟ್ಟಿರೋ ಆರ್ಥಿಕವಾಗಿ ಅವರ ಪರಿಸ್ಥಿತಿ ಕೆಟ್ಟಿರೋ ಅವರಿಗೆ ಮೀಸಲಾತಿ ಸಿಗಬೇಕು ಅಂತ ಹೋರಾಟ ಇದು 30 ವರ್ಷ ಮಾಡ್ಕೊಂಡು ಬಂದ್ರೆ. ಆದರೆ 30 ವರ್ಷದಲ್ಲಿ ಕೆಲವು ನಾಯಕರಾಗಿದ್ದು ನಮ್ಮ ನಾಯಕತ್ವ ಸಲುವಾಗಿ ನಾನು ಪಂಚಾಯತ್ ಹೇಳೋದು, ನಾನು ಸಮಾಜ ಬಹು ಸಲುವಾಗಿ ಇವತ್ತು ಸಮಾಜದ ಉಪಯೋಗ ಮಾಡಬಹುದು. ಮೀಸಲಾತಿ ವಿಚಾರ ಬಂದಾಗ ಏನು ಮಾತಾಡ್ತಿದ್ರು ಅವರೆಲ್ಲ ಬಣ್ಣ ನಾಳೆ ಸುವರ್ಣ ನಾನು ಪ್ರಾರಂಭ ಮಾಡ್ತೀನಿ. 15 ತಾರೀಕಿಗೆ ವಿಧಾನಸಭೆಯಲ್ಲಿ ಮೊದಲನೇದಾಗಿ ನಾನು ಹೇಳ್ತಿದ್ದು ಈ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ಈ ಮೀಸಲಾತಿ ಕೊಡ್ತೀವೋ ಇಲ್ಲ, ಕೊಡೋದನ್ನ ಕೊಡಬೇಕು. ಕೊಡೋದ್ರಿಂದ ಏನು ಈ ಅಧಿವೇಶನ ಮುಗಿದ ಸರ್ಕಾರ ಜಗತ್ ನೋಟಿಫಿಕೇಶನ್ ಮಾಡಬೇಕು, ಮಾಡಿದ್ರೆ ರೆಡಿ ಮಾಡ್ತೀವಿ. ನಾವು ಬ್ಯಾಂಕ್ ಕೊಡ್ತೀವಿ, ಅದರಾಗಿ ಒಂದೇ ಬ್ಯಾಂಕ್ ಊಟ ಮಾಡ್ತೀನಿ, ಅಲ್ಲೇ ಇಟ್ಬಿಡ್ತೀನಿ. ಅದು ನಾನು ಒಳಗೆ ಹೇಳ್ತೇನೆ ನೋಡಬಾರ್ದು. ಇವಾಗ ನಮ್ಮ ಸಮಾಜ ನೋಡ್ಕೊಂಡು ಬಂದಾರಲ್ಲ, ಎಲ್ಲ ಸಮಾಜವಾಗಲೂ ಎಮ್ಮೆಲ್ಯೆ ಅಂತ ನಾವು ಹೋಗ್ತೇವೆ. ಆದರೆ ನಮ್ಮ ಸಮಾಜ ಹಾಕ್ತಿದ್ವಿ ಪರಿಣಾಮವಾಗಿ ಎಮ್ಮೆಲ್ಯೆ ಆಗಿದ್ವಿ, ಸಮಾಜವಾಗಿ ಯಾವಾಗಿರ್ತೀವಿ ಎಮ್ಮೆಲ್ಯೆ ಸಿಗುತ್ತಾನ. ನಾ ಹೇಳಿದ್ರೆ ಹೋಗೋದು ಯಾರಿಗೆ ಅವರವರೆಲ್ಲ ಹೋಗೋದು ಕರ್ಕೊಂಡು ಹೋಗಲ್ಲ. ನಾವು ಹೋರಾಡ್ತಿದ್ದೇವೆ, ಯಾರು ಕರ್ಕೊಂಡು ಹೋಗಿದ್ರು, ಯಾರು ಮಂತ್ರಿ ಮಾಡಕ್ಕೆ ಕರ್ಕೊಂಡು ಹೋಗಿದ್ರಲ್ಲ, ಈಗ ಅವರೇನೇ ಅದಕ್ಕೆ ಗುರುಗಳ ಜನರು ನಾಟಕ ನಾನು ಮಂತ್ರಿ ಬೇಡ, ನಾನು ಮತಕ್ಷೇತ್ರದ ಉದಾಯ. ಈ ಹಿಂದೂಸ್ತಾನ ಬಿಜಾಪುರ 3ನೇ ಒಳ್ಳೆ ಗಾಳಿ ಹೋಗ್ತಾರೆ. ಈ ಹಿಂದೂಸ್ತಾನ ಭಾರತ ಎಲ್ಲ ಬಿಜಾಪುರ ಮಾಡ್ಬೋದು. ಅದಕ್ಕಿಂತ ಮುಖ್ಯಮಂತ್ರಿ ಅವರು ಕ್ಷೇತ್ರದ ಹೋಗಿ ನೀವು ಬಿಜಾಪುರದಲ್ಲಿ ದೂರವೇ ಇಲ್ಲ, ಬಿಜಾಪುರ ಮೊದಲು ದೂರ ಬರುತ್ತದೆ. ಅದಕ್ಕೆ ನಾನು ಎಷ್ಟೂ ಗ್ರಾಮಗಳನ್ನಾಗಲಿ ಸಮಾಜವನ್ನಾಗಲಿ ನನ್ನ ರಾಜಕೀಯ ಜೀವನಕ್ಕೆ ಉಪಯೋಗ ಮಾಡ್ತಿಲ್ಲ. ಬಹಳ ಸ್ಪಷ್ಟವಾಗಿ ನನಗೆ ಯಾವುದೇ ಅನುಭವವನ್ನು ನಾವೆಲ್ಲ 9 3 ಸಾವಿರ
14 ಮಂತ್ರಿ ಮಾಡೋದು ನಾನು ಒಬ್ಬ ಮಂತ್ರಿ ಮಾಡಬೇಕು. ಇಲ್ಲಿ ಅವ್ರು MLA ಮಾಡ್ಬಿಡ್ರಿ. ಬಟ್ ನಾವು ಮೊದಲು ಹೋರಾಟ ಬೆಂಗಳೂರಿನಾಗ ನಮ್ಮ ಲೋಕಸಭೆ ಬರೀ ನಮ್ಮ ಒಂದು ಬಸ್ಸುಗಳು ಬೆಂಗಳೂರು ಸಿಟಿಗಳು ಬರೋದಿಲ್ಲ. ಮಾರುಕಟ್ಟೆ ಮಾಡಿದ್ದಾರೆ. ಬೊಮ್ಮಾಯಿ ಪಾಪ ಹೋಮ್ ಮಿನಿಸ್ಟರ್ಗಳು ಅವ್ರನ್ನ ಹೇಳಿದ್ರು, ನೀವೇನಿಲ್ಲ ನೀವು ಮಾಡಿ ಬೊಮ್ಮಾಯಿ ಸಪೋರ್ಟ್ ಮಾಡಿ. ಯಾಕೆ ಸತ್ಯ ಅದಕ್ಕೆ ಹೇಳ್ತಾಗಿದ್ರೆ ನಿಮ್ಗೆಲ್ಲ ಡಬ್ಬಿಂಗ್ ಭಾಳ ಜೋರು ಮಾಡ್ತಾರೆ. ಯಾಕೋ ಖಾಲಿ ಇಲ್ಲ. ಅದು ಒಂದು ವೇಳೆ ನಾವು ಮಾಡ್ಕೊತೀವಿ. ಇದು ಒಂದು ದಿವಸ ಕೊಡಾಕಿಲ್ಲ. ಡಿಸೆಂಬರ್ 10 ಒಂದೇ ದಿವಸ ಮಾಡಿ ಹೇಳಿಕೊಡಲ್ಲ. ನಿಮ್ಗೆ ಎಲ್ಲೆಲ್ಲಿ ಟ್ಯಾಕ್ಟರ್ಗಳು ಗಾಡಿ ತಗೊಂಡು ಬರ್ತಿಲ್ಲ. ಎಲ್ಲಿ ತಲುಪ್ತಾರೆ ಅಲ್ಲೇ ಬುದ್ಧಿಮಂತ ಸರಿ ಮಾಡ್ಕೊಂಡೇ ನಿಮಗೆ ಏನಾಗ್ತದೆ ಆಗ್ತದ ಗಟ್ಟಿಯಾಗಿ ಫೈನಲ್ ಸಿದ್ದರಾಮಯ್ಯ ಹೇಳ್ತೀನಿ. ನೀವೇನೇ ಹದ್ದು ತಿಳ್ಕೊಂಡು ಅವ್ರೇನ್ ಮಾಡ್ತಾರ, ನಾನು ದೊಡ್ಡ ಪೊಲೀಸ್ ಬಲ ಐತಿ, ನಾನು ಹೆಮ್ಮೆ ನಮ್ಮ ಮಕ್ಕಳೇನು 3% ಮಾಡ್ತಾರೆ. ನಿಮ್ಮ ಸರ್ಕಾರ ಪತ್ರ ಆಗುವಂತ ಭಕ್ತರಿಗೆ ಡಬ್ಬಿಗಳ ಎಚ್ಚರಿಕೆ ನಮ್ಮ ಮಂದಿನ ಜಾಸ್ತಿ ಚಾರ್ಜ್ ಮಾಡೋದು ಗೋಳಿ ಬುದ್ಧವಾದ ಸರ್ಕಾರ ಬರೀತು. ಆಮೇಲೆ ಈ ಸರ್ಕಾರ ಹೋಗ್ತಾರೆ. ನಾವು ನಮ್ಮ ಸಮಾಜಕ್ಕೆ ಕೆಲವು ಗೌರವದಿಂದ ಮೀಸಲಾತಿ ಕೊಡುವುದಕ್ಕೆ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರ ಹೇಳ್ತೀವಿ. ಇಲ್ಲಂದ್ರೆ ರಾಜಕೀಯ ಮಾಡುವ ಕೆಲಸ ಮಾಡ್ತಾ ಇಲ್ಲ. ಏನು ಯಾವ ಇಲೆಕ್ಷನ್ ಇಲ್ಲ. ನಾನು ಎಲೆಕ್ಷನ್ ವ್ಯವಸ್ಥೆ ಅದಕ್ಕೆ ಆಯೋಜನೆ ಎಲ್ಲ ನಮ್ಮ ಸಮಾಜಕ್ಕೆ ಧಕ್ಕೆಯಾಗಿ ತಯಾರಾಗಿ ಬರಲಿ. ಅದಕ್ಕೆ ಎಲ್ಲರೂ ಬರೆದಿರಲ್ಲ. ಬುದ್ಧಿ ಕರ್ಕೊಂಡು ನೀವೇ ಯಾವ ಸರ್ಕಾರ ಮಾಡಿ ಈ ಬಗ್ಗೆ ಹೇಳ್ಕೊಂಡು ಏಳನೇ ಕ್ಯಾಲೇಜ್ ಕೊಡೋಣ ಫುಲ್ಲಾಗಿ ಅವಾಗೇ ಜನಸಾಗ ಬರ್ತಾ ಇದೆ. ಅನ್ನೋ ಸುವರ್ಣ ಮನೆ 10 ಲಕ್ಷ ಜನ ಅವರಿಗೆ ಏನಾಗ್ತದೆ ಅದಕ್ಕೆ ನಾನು ಹೇಳ್ತೀನಿ ಸರ್ಕಾರಕ್ಕೆ ಮತ್ತೆಲ್ಲ ನಮ್ಮ ಆಡಳಿತ ವ್ಯವಸ್ಥೆಗೆ ನೀವು ಹೋರಾಡಿ. ಇದು ಫೈನಲ್ ಇದೆ. ಈ ಫೈನಲ್ಗೆ ನಾವು ಯಾವುದೇ ಹಂತವಾದರೂ ನಮ್ಮ ಹೋರಾಟವನ್ನು ಕೈ ಬಿಡುವುದಿಲ್ಲ ಅಂತ ಮಾತು ಹೇಳಿ ಏನು ಕೆಲವು ಮಂದಿ ಅಪಪ್ರಚಾರ ಮಾಡ್ತಾರೆ. ನಮ್ಮ ಹೋರಾಟ ಕ್ಯಾನ್ಸಲ್ ಮಾಡಿದ್ವಿ, ಮುಂದೆ ಹಾಕಿದ್ವಿ. ಸಿದ್ದರಾಮಯ್ಯವರು ಬಹಳ ಖಚಿತ ಪ್ರವೇಶಪಟ್ಟರೆ ನಮ್ಮ ಕಾಲದಲ್ಲೂ ಅವ ಮಾಡಲ್ಲ. ಇರಾನೇ ಹೇಳ್ತಾರೆ ಅವ್ನು ಮಂತ್ರಿ ಮಾಡಿದ್ರೆ ನಮ್ಮ ಗುರುಗಳ ಪಾದಯಾತ್ರೆಯನ್ನು ತಾತ್ಕಾಲಿಕವಾಗಿ ಕೈಗೊಂಡಿದ್ದಾರೆ. ಅದು ಹೇಳ್ತಾವ ನಮ್ಮ ಗುರುಗಳಿಗೆ ಫೋನ್ ಮಾಡೋದು ನಾಳೆ ಪಾದಯಾತ್ರೆ ಉದ್ಘಾಟನೆ ನಾನು ಕೃಷಿ ಗುರು ಮಾತ್ರ ಇರಾನಿ ಮಂತ್ರಿ ಬಿಡ್ತದೆ ಹೇಳಿ ಸುಳ್ಳು ತಿಂಗಳು ಬರ್ತಾರೆ. ಈಗ ಸುಳ್ಳು ಬರ್ತಾವ ಅವ್ರನ್ನ ಹೋಗಿ ಆ ಹಿರಿಯವರು ಹೆಂಗು ಹೊಡಿತಾರೆ ಹೆಂಗು ಹೊಡಿತಾರೆ. ಅವರಿಗೆ ನಿರಾಕರಣೆ ಶ್ರೀನಿವಾಸರು ಈ ಹೊಡೆಯುತ್ತಾರೆ. ನಾವು ಜಾಸ್ತಿ ತಾತ್ಕಾಲಿಕ ಕಡೆಯಿಂದ ಕೆಲವು ವಾಹಕಗಳಿಗೂ ಕ್ಷಮಿಸಿದರೆ ಮಾತಾಡಬೇಕು. ಅದಕ್ಕೆ ಯಾವುದೇ ಆಗುವುದಾದರೆ 10ನೇ ವರ್ಷದಲ್ಲಿ ಏನೋ ಸಮಾಜಕ್ಕೆ ಬರುವರಿಗೆ ಮೀಸಲಾತಿ ಹೋರಾಟಕ್ಕೆ ಪೊಲೀಸ್ ಮಾಡೋದು ಮಾಡಿ ಅಂದ್ರೆ ಜಾಮೀನು ಸಿಗ್ತದೆ. ಅದೇ ಹೇಳ್ತೀವಿ ಎಲ್ಲ
ಮಾಡಿದ್ದೇವೆ. ನಾನು ಈ ನಿರ್ದೇಶಕರಿಗೆ ನೋಟಿಫಿಕೇಶನ್ ಮಾಡ್ತೀನಿ ಅಂದ್ರೆ ನಾವು ನಾವು ಹೇಳೋದಂತೆ ಮಾಡಬೇಕು. ಮತ್ತೆ ಬಂದು ಸುಮ್ಮನೆ ಪ್ರಶ್ನೆ ಮಾಡಿ ಸರ್ಕಾರದ ಪೊಲೀಸರ ಭಯಕ್ಕೆ ಭಯಪಟ್ಟರೆ ಸ್ವಾಮೀಜಿಗಳು ಹೇಳಿದ್ದಾರೆ ಅವರಿಗೆಲ್ಲ ನ್ಯಾಯ ಮಾಡ್ತಾರೆ. ಯಾವುದೇ ಅಪಪ್ರಚಾರಗಳನ್ನು ಹೇಳಿದ್ರೆ ನಾವು ಹೇಳ್ತೀವಿ, ಅವ್ರ ಕೇಸ್ ಹಾಕ್ತಾರೆ. ನಮ್ಮದೇ ಸರ್ಕಾರ ಬರ್ತದೆ, ನಮ್ಮ ಕೈಗೆ ಬರ್ತದೆ. ಕೇಸ್ ಇರ್ತವೆ ಮತ್ತೆ ಕಂಪ್ಲೇಂಟ್ ಆಗಿ ಎಲ್ಲ ಇಲ್ಲ. ಮತ್ತೆ ಘೋಷಣೆ ಅಂದ್ರೆ ಹಿಂದೂ ಸರ್ಕಾರಕ್ಕೆ ರೈತರ ಮೇಲೆ ಸಮಾಜವನ್ನು ಹಾಕ್ಯಾರ. ನಮ್ಮ ಸರ್ಕಾರ ಮತ್ತೆ ಕೆಲಸ ಅದೇ ಯಾರು ಹಾಕ್ತಿರ್ತಾರ ಅವರು ಮಾಡ್ತೀವಿ ಅದಕ್ಕೆ ಮಾಡ್ತೀವಿ. ಅದು ನಾನು ಬಿಡಲ್ಲ. ಯಾಕಂದ್ರೆ ಪೊಲೀಸರು ಪೊಲೀಸರು ಏನ್ ಮಾಡ್ತಾರ, ಸರ್ಕಾರ ಟ್ರಾನ್ಸ್ಫರ್ ಮಾಡ್ತಾರೆ. ಟ್ರಾನ್ಸ್ಫರ್ ನಮ್ಮ ಹೋರಾಟ ಸಮಾಜವಾಗಿದೆ. ನಾವೆಲ್ಲ ಇಲ್ಲಿ ನಿರಾಭರಣ ನಮ್ಮ ಮೂರು ಕಾರ್ಯಕ್ರಮ ಮಾಡಿ ಸಮಾಜ ಸಂಪೂರ್ಣ ರಿವೈವ್ ಮಾಡಿ ಎಲ್ಲರಿಗೆ ಯಾವ ಅದು ಹೊಸ ಕಮಿಟಿ ಮಾಡಿ ಹೊಸ ಟ್ರಸ್ಟ್ ಮಾಡಿ ಒಂದು ಹೋರಾಟ ನಾನೇ ಯಾವ ಪದವಿಗೆ ಆಗುವುದಿಲ್ಲ. ನಾವೇನೋ ಸಮಾಜಕ್ಕೆ ಒಳ್ಳೆಯ ಹೋಗ್ತಾರಲ್ಲ ಅವರೆಲ್ಲ ತಯಾರು ಮಾಡಿಕೊಡೋದು ನಾನು ಮಾತು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।